ಕಾರ್ಯಕ್ರಮನ ನಡೆಸಬೇಕು ಅಂತಂದರೆ ನಮಗೆ ನಮ್ಮ ತಂದೆನೇ ಪ್ರೇರಣೆ. ನಮ್ಮ ತಂದೆ ಈ ಒಂದು ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾಯಿದ್ರು. 25 ವರ್ಷಗಳ ಕಾಲ ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಿದ್ದಾಗ ನಾನು ಯಾಕೆ ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಒಂದು ಪ್ರೇರಣೆ ಸಿಕ್ತು. ನಾನು ಸಹಕಾರ ನಗರದಲ್ಲಿ ಈ ಒಂದು ಕಾರ್ಯಕ್ರಮನ ಶುರು ಮಾಡಿದೆ. ಆನಂತರ ಈ ಸತತವಾಗಿ ನಿರಂತರವಾಗಿ 17 ವರ್ಷಗಳು ಸಹ ನಾನು ನಿರಂತರವಾಗಿ ಮಾಡ್ಕೊಳ್ತಾ ಬಂದಿದ್ದೀನಿ. ಏನು ಕರೋನಾ ಸಮಯ ಇರ್ಬೋದು, ಆ ಸಮಯದಲ್ಲೂ ಸಹ ಈ ಒಂದು ಕಾರ್ಯಕ್ರಮನ ನಿಲ್ಲಿಸಲಿಲ್ಲ. ಆ ಒಂದು ಸಮಯದಲ್ಲೂ ಸಹಿತ ನಾನು ನನ್ನ ಮನೆಯಲ್ಲೇ ಸಮೀಪದಲ್ಲಿರುವಂತಹ ಗೆಸ್ಟನ್ನು ಕರೆಸಿ ಮಕ್ಕಳನ್ನು ನಾನು ಕಂಠಪಾಠ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೆ. ಭಾಳಷ್ಟು ವಿದ್ಯಾರ್ಥಿಗಳು ಭಾಳ ಸಂತೋಷದಿಂದ ಭಾಗವಹಿಸ್ತಾರೆ. ನಮಗೆ ಡಿಸೆಂಬರ್ ಬಂತು ಅಂದರೆ ಸಾಕು, ನಮಗೆ ವಿದ್ಯಾರ್ಥಿಗಳೇ ನೆನಪು ಮಾಡ್ತಾರೆ. ಸರ್, ಈ ವರ್ಷ ಯಾವ ಚಾಪ್ಟರ್ ಇಟ್ಟಿದ್ದೀರಾ ಅಂತ ವಿದ್ಯಾರ್ಥಿಗಳೇ ಕೇಳ್ತಾರೆ. ಅದೇ ಒಂದು ನಮಗೆ ಶಕ್ತಿ, ಆತ್ಮಬಲ. ಈ ಒಂದು ನಮ್ಮ ಮಕ್ಕಳಿಗೆ ಏನಪ್ಪ ಅಂತಂತಂದರೆ ಒಂದು ಭಾರತೀಯ ಸಂಸ್ಕೃತಿಯನ್ನು ಪರಿಚಯ ಮಾಡಬೇಕು. ಈ ಒಂದು ಹಂತದಲ್ಲಿ ಅವರು ಭಗವದ್ಗೀತೆ ಅವ್ರಿಗೆ ಈ ಹಂತದಲ್ಲಿ ಅರ್ಥ ಆಗೋದಿಲ್ಲ, ಆದರೆ ಮುಂದೆ ಒಂದಲ್ಲ ಒಂದು ದಿವಸ ಜೀವನದಲ್ಲಿ ಅದನ್ನು ಅರ್ಥವನ್ನು ಅವ್ರು ಮಾಡ್ಕೊಳ್ತಾರೆ. ನಿಮಗೆ ತಿಳಿದಿರುವಂತೆ ಭಗವದ್ಗೀತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಈ ಒಂದು ಸಂದರ್ಭದಲ್ಲಿ ಅದೊಂದು ಸಾರ್ವಕಾಲಿಕ ಸತ್ಯವನ್ನು ಪ್ರತಿಬಿಂಬಿಸುವಂತಹ ಒಂದು ಗ್ರಂಥ. ಇದು ಯಾವುದೇ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದದ್ದು ಅಲ್ಲ. ಒಂದು ಕೇವಲ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ ಅಂತ ಇಲ್ಲ. ಇದನ್ನು ಶಾಲಾ ಪಠ್ಯದಲ್ಲಿ ಜೋಡಿಸಬೇಕು ಅಂತಂದ್ಬಿಟ್ಟು ಒಂದು ಪ್ರಯತ್ನವೂ ಸಹ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಜನ ಅದಕ್ಕೆ ಒಂದು ಒಂದು ತೊಂದರೆಯನ್ನು ಸಹ ಉಂಟು ಮಾಡ್ತಾ ಇದ್ದಾರೆ. ಇದು ಯಾವುದೇ ಒಂದು ಕೇವಲ ಒಂದೇ ಒಂದು ಧರ್ಮವನ್ನು ಕುರಿತು ಹೇಳೋದಿಲ್ಲ, ಒಂದು ಮತಕ್ಕೆ ಸೀಮಿತವಾದಂತಹ ಒಂದು ಗ್ರಂಥ ಅಲ್ಲ. ಈ ಒಂದು ಸಂದರ್ಭದಲ್ಲಿ ಪೋಷಕರು ವಿಶೇಷವಾಗಿ, ನಿಮಗೆ 17ನೇ ಅಧ್ಯಾಯ ಅಷ್ಟು ಸುಲಭ ಇಲ್ಲ, ಕಷ್ಟ. ಏನು ಅಲ್ಪಪ್ರಾಣ, ಮಹಾಪ್ರಾಣ ಅವೆಲ್ಲವೂ ಸಹ ಇದು ಭಾಳ ಕಷ್ಟ. ನಾನು ಸ್ವತಃ ನನ್ನ ಮನೆಯಲ್ಲೇ 10 ವಿದ್ಯಾರ್ಥಿಗಳಿಗೆ ಆನ್ಲೈನಲ್ಲಿ ಹೇಳ್ಕೊಟ್ಟೆ. ತುಂಬ ಸಂಯಮ ಬೇಕು ಮಕ್ಕಳಲ್ಲಿ. ನೀವು ನರ್ಸರಿ, ಪ್ರೀ ನರ್ಸರಿ, LKG UKG ಅವ್ರಿಗೆ ನೀವು ಬಹುಮಾನ ಪಡೆದಂತಹ ಸಂದರ್ಭದಲ್ಲಿ ಆದಂತಹ ಸಂತೋಷ ಹೇಳಲಿಕ್ಕೆ ಆಗಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಪೇರೆಂಟ್ಸು ಅಷ್ಟೇ ಜೊತೇಲಿ ಕೂತ್ಕೊಂಡು, ನಾನು ಪಾಠ ಮಾಡ್ತಾರೆ, ಪೇರೆಂಟ್ಸು ಜೊತೇಲಿ ಕೂತ್ಕೊಂಡು ಅವರು ಹೇಳ್ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತಂತಂದರೆ ಇದು ಎಲ್ಲರ ಒಂದು ಸಹಕಾರದಿಂದ. ಈ ಎಲ್ಲ ವಿಚಾರವಾಗಿ ಸುತ್ತಮುತ್ತ ಸಹಕಾರದ ಸುತ್ತಮುತ್ತ ಯಾವ್ಯಾವ ಪ್ರಾಂತ್ಯದಿಂದ ಇಲ್ಲಿ ಬರ್ತಕ್ಕಂಥ ಕೆಲಸ ಆಗಿದೆ, ಮಕ್ಕಳ ಜೊತೆಲಿ ಯಾವ ವಯಸ್ಸಿಂದ ಯಾವ ವಯಸ್ಸು ವಯೋಮಿತಿ ಇರ್ತಕ್ಕಂಥದ್ದು? ಸಾಮಾನ್ಯವಾಗಿ ಪ್ರೀ ನರ್ಸರಿಯಿಂದನೇ, ನರ್ಸರಿ LKG UKG ಇಂದ ಹಿಡಿದು ಹೈಸ್ಕೂಲ್ ವಿದ್ಯಾರ್ಥಿಗಳ ತನಕ ಸಾಮಾನ್ಯವಾಗಿ ಸರಿಸುಮಾರು ಒಂದು 25-30 ಶಾಲೆಯ ವಿದ್ಯಾರ್ಥಿಗಳು ಬಂದಿದ್ದಾರೆ. ಪ್ರತಿ ವರ್ಷ ಕೆಲವೊಂದು ಶಾಲೆಗಳಲ್ಲಿ ಪ್ರೋತ್ಸಾಹ ಸಿಗುತ್ತೆ, ಕೆಲವೊಂದು ಶಾಲೆಗಳಲ್ಲಿ ಪ್ರೋತ್ಸಾಹ ಸಿಗಲ್ಲ. ನಾವು ಎಲ್ಲಿ ಪ್ರೋತ್ಸಾಹ ಕೊಡ್ತಾರೋ ಖಂಡಿತ ನಾವು ಹೋಗುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಸಂತೋಷದಿಂದ ಬರ್ತಾರೆ. ನೀವು ನೋಡಿ, ಇಷ್ಟೊತ್ತಾದರೂ ಸಹಿತ ಬೆಳಗ್ಗೆ 8:30 ಬಂದಂಥ ವಿದ್ಯಾರ್ಥಿಗಳು ಇಷ್ಟೊತ್ತಾದರೂ ಸಹಿತ ಅವರು ಹುಮ್ಮಸ್ಸಿನಿಂದ ಇದ್ದಾರೆ. ನಾವು ಹುಮ್ಮಸ್ಸಿನಿಂದ ನೋಡ್ಕೊಳ್ಬೇಕು. ನಾವು ಬಂದಂಥವ್ರು ಯಾರೂ ಸಹಿತ ಬೇಜಾರಾಗಬಾರ್ದು, ಸಂತೋಷದಿಂದ ಹೋಗಬೇಕು. ಈ ಕೊನೆಯದಾಗಿ ಒಂದು 2 ಸಾಲಲ್ಲಿ ಹೇಳೋದಾದ್ರೆ ಇವತ್ತಿನ ಜನರೇಷನ್ಗೆ, ಪೋಷಕರಿಗೆ ಅಥವಾ ಇರ್ತಕ್ಕಂಥ ಏನೋ ಹಿರಿಯರಿಗೆ ಏನು ಹೇಳ್ತೀರಿ? ಈ ಮೂಲಕ ಒಂದು ಆಧ್ಯಾತ್ಮದ ಸಂಘದ ಮೂಲಕ ಏನು ಹೇಳ್ತೀರಿ? ಒಂದು 2 ಸಾಲಲ್ಲಿ ಹೇಳೋದಾದ್ರೆ ಈ ವಿದ್ಯಾರ್ಥಿಗಳಿಗೆ ನಾವು ಏನಪ್ಪ ಅಂದರೆ ಮಕ್ಕಳಿಗೆ ಮುಖ್ಯವಾಗಿ ನಾವು ಕಲಿಸ್ಬೇಕು ಅಂತಂತಂದರೆ ನಾವು ಅದನ್ನು ಜೋಡಿಸ್ಕೋಬೇಕು. ಇದನ್ನು ನಾವು ಕಲ್ತ್ಕೊಂಡ್ರೆ ನಮ್ಮನ್ನು ವಿದ್ಯಾರ್ಥಿಗಳು, ಮಕ್ಕಳು ನೋಡ್ತಾ ಇರ್ತಾರೆ. ನಾವು ಅಂದ್ಕೊಂಡ್ಬಿಡ್ತೀವಿ ಯಾರೂ ನೋಡಲ್ಲ ಅಂತ. ನಮ್ಮನ್ನು ಗೊತ್ತಿಲ್ಲದೆ ಎಲ್ಲರೂ ಸಹಿತ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ನಾವು ಸರಿ ಹೋದರೆ, ಆದರ್ಶರಾದರೆ ನಮ್ಮ ಮಕ್ಕಳು ಆದರ್ಶರಾಗ್ತಾರೆ. ನಾವು ಭಗವದ್ಗೀತೆಯನ್ನು ಜೋಡಿಸ್ಕೊಂಡ್ರೆ ಮಕ್ಕಳು ಜೋಡಿಸ್ಕೊಳ್ತಾರೆ. ನಾವು ಯಾವ ಮಾರ್ಗದಲ್ಲಿ ಹೋಗ್ತಿರೋ, ಈಗ ನನ್ನ ಮಗಳು, ಅಪ್ಪ ನೆಕ್ಸ್ಟ್ ಇಯರ್ ನಾನು ಮಾಡ್ತೀನಪ್ಪ, ನಿನ್ನ ನಂತರ ನಾನು ಮಾಡ್ತೀನಪ್ಪ, ನಮ್ಮ ತಂದೆ ಆಯಿತು, ನಾನಾಯಿತು, ಇನ್ನು ನನ್ನ ಮಗಳು ನಾನು ಮಾಡ್ತೀನಪ್ಪ, ಏನು ತೊಂದರೆ ಇಲ್ಲ ಅಂತ ಒಂದು ಹುಮ್ಮಸ್ಸಿನಿಂದ ಹೇಳ್ತಾಳೆ. ಅದು ಭಾಳ ನಮಗೆ ಸಂತೋಷ ಆಗುತ್ತೆ. ನಾವು ಏನು ಮಾಡ್ತೀವೋ ಮಕ್ಕಳು ಅದನ್ನು ನೋಡಿ ಅದನ್ನು ಪಾಲಿಸ್ತಾರೆ. ಈ ಒಂದು ಒಳ್ಳೆಯ ಕೆಲಸಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪಾಲಕರು, ಪೋಷಕರು ಸಹಕಾರವನ್ನು ಕೊಟ್ಟರೆ, ಪ್ರೋತ್ಸಾಹವನ್ನು ಕೊಟ್ಟರೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅದು ನಾಟುತ್ತೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಈ ಒಂದು ವಿಷಯಗಳನ್ನು, ಈ ಒಂದು ಕಂಠಪಾಠ ಸ್ಪರ್ಧೆಯನ್ನು, ಈ ಒಂದು ಸಾಂಸ್ಕೃತಿಕ, ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರನ್ನು ತೊಡಗಿಸ್ಕೊಂಡ್ರೆ ಅವರು ಖಂಡಿತ ನಮ್ಮ ದೇಶ ಸುಭದ್ರವಾದಂತಹ ರಾಷ್ಟ್ರ, ಸ್ವಸ್ಥ ಸಮಾಜ ನಿರ್ಮಾಣ ಮಾಡುವಂಥದ್ರಲ್ಲಿ ನಮ್ಮ ಸಂಘ ಪಾತ್ರ ವಹಿಸುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗಿನ ಒಂದು ಕಾಲಘಟ್ಟದಲ್ಲಿ ಎಲ್ಲ ಮಕ್ಕಳು
ಮೊಬೈಲ್ಗೆ ಎಡಿಕ್ಟ್ ಆಗಿದ್ದಾರೆ. ಒಂದು ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು ಟಿ ವಿ ಅಥವಾ ಮೊಬೈಲ್ ಮೇಲೆ ಇರುವಂಥ ಸಮಯದಲ್ಲಿ ಇಂಥ ಒಂದು ಆಧ್ಯಾತ್ಮಿಕ ವಿಚಾರದ ಒಂದು ಕಾರ್ಯಕ್ರಮದಲ್ಲಿ AVS ಆಧ್ಯಾತ್ಮ ವಿಚಾರ ಸಂಘ ಸುಧೀಂದ್ರ ಅವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಅದೆಷ್ಟೋ ಮಕ್ಕಳು, ಈ ಸಹಕಾರ ನಗರದ ಎಷ್ಟೋ ಮಕ್ಕಳು ಬಂದು ಇವತ್ತು ಪಾಲ್ಗೊಂಡಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಎಷ್ಟೋ ಜನ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದಾರೆ. ಆ ಕಾರ್ಯಕ್ರಮದ ಮೊದಲು ಒಂದು 5 ನಿಮಿಷ ಈ ಒಂದು ಶ್ಲೋಕವನ್ನು 17ನೇ ಶ್ಲೋಕವನ್ನು ಹೇಳಿದಾಗ ನಿಜವಾಗ್ಲೂ ನನಗೆ ಗೂಸ್ ಬಂಪ್ಸ್ ಬಂತು. ಯಾಕಂತ ಹೇಳಿದ್ರೆ ಅದರ ವೈಬ್ಸೇ ಬೇರೆ. ಇತ್ತೀಚೆಗೆ ಪುಟಿನ್ ಅವರು ಕೂಡ ಏನು ಉಡುಗೊರೆ ಬೇಕಂದಾಗ ಅವರು ಭಗವದ್ಗೀತೆಯನ್ನು ಉಡುಗೊರೆಯಾಗಿ ತಗೊಂಡು ಹೋಗಿದ್ದಾರೆ ಭಾರತದಿಂದ ಅಂತ ಹೇಳಿದ್ರೆ ಅದರ ಬೆಲೆ ಅಷ್ಟಿದೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿದ್ದು ಇದು ನಿಜವಾಗ್ಲೂ ಸೌಭಾಗ್ಯ. ನಾನು ಹೇಳೋದಿಷ್ಟೇ, ಎಲ್ಲರೂ ಈಗಿನ ಒಂದು ಕಾಲದಲ್ಲಿ ಎಲ್ಲ ನಮ್ಮ ಜೀವನದ ಸಮಸ್ಯೆಗೆ ಭಗವದ್ಗೀತೆಯಲ್ಲಿ ಉತ್ತರ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳಿಗೆ ಚಿಕ್ಕಂದಿನಿಂದನೇ ಉಣಬಡಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕಾಗಿದೆ. ಇದು ನಮ್ಮ ಪೋಷಕರಲ್ಲಿ ಒಂದು ಕಳಕಳಿಯ ವಿನಂತಿ. ಸೊ ಒಟ್ಟಾರೆ ಏನು ಆಧ್ಯಾತ್ಮ ವಿಚಾರ ಸಂಘ ಏನಿದೆ ಆ ಸಂಘದ ಮೂಲಕ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳ್ತಾ ಇದ್ವಿ. ಸೊ ಈ ವರ್ಷ ಏನೆಲ್ಲ ವಿಶೇಷತೆ ವಿಭಿನ್ನತೆ ಏನಾದರೂ ಇದೆಯಾ ಅಂತ? ಸೊ ವಿಶೇಷತೆ ಅಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳಿಗೂ ನಾವು ಸಮಾಧಾನಕರ ಬಹುಮಾನ ಅಂತ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಇದು ಇರಬೇಕು ಮಕ್ಕಳಲ್ಲಿ. ಮನೆಯಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ನಿಜವಾಗ್ಲೂ ವಿಶೇಷತೆ. ಇಲ್ಲಿ ಬಹುಮಾನ ಮಾತ್ರ ಮುಖ್ಯ ಅಲ್ಲ, ಗೆಲ್ಲುವುದು ಮಾತ್ರ ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅನ್ನೋದು ಕೇಳಿ ಬರ್ತಾ ಇದೆ. ಯಾಕಂದರೆ ನಾನು ಎಲ್ಲ ಮಕ್ಕಳ ಶ್ಲೋಕವನ್ನು ಒಂದು ರಿದಮೆಟಿಕ್ ಆಗಿ ಹೇಳುವಾಗ ನಾನು ನೋಡಿದೆ. ಯಾಕಂದರೆ ಇಲ್ಲಿ ಪಾರ್ಟಿಸಿಪೇಷನ್ ಮಾಡಿ ವಿನ್ ಆದವರು ಮಾತ್ರ ಶ್ಲೋಕ ಹೇಳ್ತಾ ಇಲ್ಲ, ಪಾರ್ಟಿಸಿಪೇಟ್ ಮಾಡಿದವರು ಕೂಡ ಅಷ್ಟೇ ನಿರರ್ಗಳವಾಗಿ ಶ್ಲೋಕವನ್ನು ಹೇಳೋದನ್ನು ನಾನು ನೋಡಿದೆ. ಆಮೇಲೆ ಕಾರ್ಯಕ್ರಮದಲ್ಲಿ ಗಣ್ಯರು ಬಂದಿದ್ದಾರೆ. ಕಾರ್ಯಕ್ರಮದ ಪ್ರೆಸಿಡೆಂಟ್ ಆದಂಥ ನಮ್ಮ ಸುಧೀಂದ್ರ ಅವರು ಕೂಡ ಒಂದೆರಡು ಮಾತಾಡಬೇಕಾಗಿ ನಾನು ಸುಧೀಂದ್ರ ಅವರಿಗೆ ಕೇಳ್ಕೊಳ್ತೀನಿ. ತಮ್ಮ ಕಿರು ಪರಿಚಯ ಸರ್, ನೀವೇನಾಗಿದ್ದಾರೆ ಈ ಸಂಘದಲ್ಲಿ ಏನಾಗಿದೆ? ನಾನು ಕಳೆದ 7 ವರ್ಷದಿಂದ ನಾನೊಬ್ಬ ಭಾಗಿಯಾಗಿದ್ದೀನಿ. ನಾನು ಆ್ಯಕ್ಚುಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಅನ್ನುವಂಥ ಸಂಸ್ಥೆಗೆ ಝೋನಲ್ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತೀನಿ. ನಾನೊಬ್ಬ ಗಾಯಕ ಹಾಗೂ ಮೋಟಿವೇಶನ್ ಸ್ಪೀಕರ್. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನನ್ನ ಒಂದು ಆಸಕ್ತಿ, ಆಮೇಲೆ ನನ್ನ ಒಂದು ಹವ್ಯಾಸ ಕೂಡ. ಯಾಕಂದರೆ ಭಗವದ್ಗೀತೆಯನ್ನು ನಾನು ಕೂಡ ಓದ್ತಾ ಇದ್ದೀನಿ. ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಅದು ಒಂದು ದೇವರ ಕೆಲಸ ಅಂತ ನಾನು. ಹೆಸರು ಶ್ರೀಮಾನ್. ನಾನು ಅರಬಿಂದ ಸ್ಕೂಲಿಂದ ಬರುತ್ತಿದ್ದೇನೆ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಭಗವದ್ಗೀತೆ ನನಗೆ ಬಹಳ ಖುಷಿ ನೀಡುತ್ತದೆ. ಅದನ್ನು ಕಲಿಯೋದು ಬಹಳ ಮುಖ್ಯ. ಅದು ನಮಗೆ ನಮ್ಮ ಜೀವನದ ಮೌಲ್ಯಗಳನ್ನು ತಿಳಿಸುತ್ತದೆ. ನಾವು ಅದನ್ನು ಕಲಿಯೋದು ಬಹಳ ಮುಖ್ಯ, ಏಕೆಂದರೆ ಅದು ನಮಗೆ ಬಹಳ ವಿದ್ಯಾಬುದ್ಧಿ ಕೊಡುತ್ತದೆ. ನನಗೆ ಭಗವದ್ಗೀತೆಯನ್ನು ಕಲಿಯೋದು ಬಹಳ ಖುಷಿಯಾಗುತ್ತದೆ. ನಿಮ್ಮ ಟೀಚರ್ ಯಾರು? ನನ್ನ ಶಿಕ್ಷಕರು ಕಲ್ಪನಾ ಮ್ಯಾಮ್ ಮತ್ತು ವಿಶಾಲಾಕ್ಷಿ ಮ್ಯಾಮ್. ವಿಶಾಲಾಕ್ಷಿ ಮ್ಯಾಮ್ ನನಗೆ ತುಂಬ ಶ್ಲೋಕಗಳನ್ನು ತಿಳಿಸಿಕೊಳ್ಳುತ್ತಾರೆ. ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ನೀಡುತ್ತೇನೆ. ಧನ್ಯವಾದಗಳು. ಅಪ್ಪ ಅಮ್ಮ ಹೊಡೆದು ಕಳಿಸ್ತಾರಾ? ಇಲ್ಲ, ನಾನು ಬರೋದೇ ಫಸ್ಟ್ ಟೈಮು. ಓಕೆ, ಶ್ಲೋಕ ಹೇಳಪ್ಪ, ಹೇಗೆ ಹೇಳ್ತೀನಿ ನೋಡೋಣ. ಚಿಕ್ಕದು. सरस्वती ये शास्त्रविधिमुत्सृज्य यजन्ते श्रद्धयान्विताः तेषां निष्ठा तु का कृष्ण सत्त्वमहोरजस्तमः. श्रीभगवानुवाच त्रिविधा भवति श्रद्धा देहिनां सा स्वभावजा सात्विकी राजसी चैव तामसी चेति तां शृणु. सत्त्वानुरूपा सर्वस्य श्रद्धा भवति भारत. श्रद्धा मयोऽयं पुरुषो यो यच्छ्रद्धः स एव सः. यजन्ते सात्विका देवान् यक्षरक्षांसि राजसाः प्रेतान् भूतगणांश्चान्ये यजन्ते तामसा जनाः. अशास्त्रविहितं घोरं तप्यन्ते ये तपो जनाः दम्भाहङ्कारसंयुक्ताः कामरागबलान्विताः कर्षयन्तः शरीरस्थं भूतग्राममचेतसः वाञ्छैवान्तः शरीरस्थं तान् विद्यासुरनिश्चयान्. आहारस्त्वपि सर्वस्य त्रिविधो भवति प्रियः यज्ञस्तपस्तथा दानं तेषां भेदमिमं शृणु. ಸೂಪರ್.